ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್. ಇವತ್ತಿನ ಈ ಸೆಷನ್ನಲ್ಲಿ SLCಗೆ ಸಂಬಂಧಪಟ್ಟಂತಹ ಮತ್ತೊಂದು ಪಾಠವನ್ನು ಮತ್ತು ಆ ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖ 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. ಇವತ್ತು ನಾವು ಡಿಸ್ಕಸ್ ಮಾಡುವಂಥ ಪಾಠ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಸೊ ಇಲ್ಲಿ ಅನುವಂಶೀಯತೆ ಮತ್ತು ಜೀವ ವಿಕಾಸ ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಇಲ್ಲಿ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಇದು ಸಂಪೂರ್ಣವಾಗಿ ಚಾಪ್ಟರ್ನ ಇಟ್ಟಿದ್ದಾರೆ, ಎಲ್ಲೂ ಕೂಡ ರಿಡಕ್ಷನ್ ಇರೋದಿಲ್ಲ. ಸೊ ಈ ಚಾಪ್ಟ್ರಲ್ಲಿ ಬರಬಹುದಾದಂತಹ ಅತಿ ಪ್ರಮುಖವಾದ 1 ಅಂಕದ ಪ್ರಶ್ನೆಗಳು ಯಾವುದ್ಯಾವುದಿರುತ್ತೆ. ಸೊ ಮೊದಲನೇದಾಗಿ ಹೆರಿಡಿಟಿ ಚಾಪ್ಟರ್ನ ನೋಡೋಣ. ಹೆರಿಡಿಟಿಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ ಯಾವ್ದ್ಯಾವ್ದು ಇರಬಹುದು ಅಂಥೇಳಿ. ಸೊ ಹೆರಿಡಿಟಿ, ಅನುವಂಶೀಯತೆ, ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿರುವಂತಹ ಒಬ್ಬ ದೊಡ್ಡ ಗ್ರೇಟ್ ಸೈಂಟಿಸ್ಟ್ ಅಂದರೆ ಯಾರದು? ಗ್ರೆಗರ್ ಜಾನ್ ಮೆಂಡೆಲ್ ಅಲ್ವಾ. ಇಲ್ಲಿ ಮೆಂಡೆಲ್ ಮತ್ತು ಮೆಂಡಲೀವ್ ಕನ್ಫ್ಯೂಷನ್ ಬೇಡ. ಮೆಂಡಲೀವ್ ಬರುವಂಥದ್ದು ನಮ್ಮ ಪಿರಿಯಾಡಿಕ್ ಟೇಬಲ್, ಫಾದರ್ ಆಫ್ ಎ ಪಿರಿಯಾಡಿಕ್ ಟೇಬಲ್ ಅಂತ ಕೇಳಿದ್ರೆ ಅದು ಮೆಂಡಲೀವ್. ನಾವಿಲ್ಲಿ ಹೆರಿಡಿಟಿ ಅಲ್ವಾ, ಜೆನೆಟಿಕ್ಸ್, ಅದ್ರ ಪಿತಾಮಹ ಯಾರು ಅಂತಂದರೆ ಮೆಂಡೆಲ್, ಗ್ರೆಗರ್ ಜಾನ್ ಮೆಂಡೆಲ್. ಓಕೆ. ಸೊ ಇವರು ಹೇಗೆ ಅನುವಂಶೀಯಗಳು ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ಹೇಗೆ ಪಾಸ್ ಆಗುತ್ತೆ ಹೆರಿಡಿಟಿ, ಟ್ರಾನ್ಸ್ಫರ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್. ಸೊ ಯಾವ ಕ್ಯಾರೆಕ್ಟರ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ, ಸೊ ಯಾವುದನ್ನು ನಾವು ಡಾಮಿನೆಂಟ್ ಅಂತೀವಿ, ಯಾವುದನ್ನು ರೆಸೆಸಿವ್ ಅಂತೀವಿ ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಒಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವರು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಒಂದು ಎಕ್ಸ್ಪಿರಿಮೆಂಟಲ್ ಪ್ಲ್ಯಾಂಟ್ ಅಂದರೆ ಯಾವುದದು? ಪೀ ಪ್ಲ್ಯಾಂಟ್ ಅಂದರೆ ಬಟಾಣಿ ಗಿಡವನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಬಟಾಣಿ ಗಿಡವನ್ನು ಸೆಲೆಕ್ಟ್ ಮಾಡಿಕೊಂಡು ಅವರು ಅದರಲ್ಲಿ ಏಕತಳೀಕರಣ ಮತ್ತು ದ್ವಿತಳೀಕರಣ ಅಂಥೇಳಿ ಮಾಡ್ತಾರಲ್ವ. ಮೊನೋ ಹೈಬ್ರಿಡ್ ಕ್ರಾಸ್ ಆ್ಯಂಡ್ ಡೈ ಹೈಬ್ರಿಡ್ ಕ್ರಾಸ್ ಅಂಥೇಳಿ ಮಾಡ್ತಾರೆ. ಸೊ ಮೊನೋ ಹೈಬ್ರಿಡ್ ಕ್ರಾಸಲ್ಲಿ ಕೇವಲ ಒಂದು ಕ್ಯಾರೆಕ್ಟರ್ನ ತೊಗೊಂಡು ಅವರು ಕ್ರಾಸ್ ಮಾಡಿ ಯಾವುದು ಡಾಮಿನೆಂಟ್ ಯಾವುದು ರೆಸೆಸಿವ್ ಅಂಥೇಳಿ ಕಂಡುಹಿಡಿತಾರೆ. ಅದೇ ಥರ ದ್ವಿತಳೀಕರಣ ಡೈಹೈಬ್ರಿಡ್ ಕ್ರಾಸಲ್ಲಿ 2 ಕ್ಯಾರೆಕ್ಟರ್ನ ತೊಗೊಂಡು ಅವರು ಅಲ್ಲಿ ಅನುವಂಶೀಯತೆ ಯಾವ ರೀತಿಯಾಗಿ ಪಾಸ್ ಆಗುತ್ತೆ ಒಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ಗೆ ಅಂಥೇಳಿ ತೋರಿಸ್ಕೊಡ್ತಾರೆ. ಸೊ ನಾವಿಲ್ಲಿ ನೆನ್ಪಿಡಬೇಕಾಗಿರೋದು ಮೊನೋ ಹೈಬ್ರಿಡ್ ಕ್ರಾಸಲ್ಲಿ ನಾವು ಜೀನ್ ನಮೂನೆ ಬರಿತೀವಲ್ಲ, F1ನಲ್ಲಿ ಎಷ್ಟಿತ್ತು ಜೀನ್ ನಮೂನೆ? 3:1 ಇತ್ತು. F2 ಅಲ್ಲಿ ಎಷ್ಟಾಗುತ್ತೆ? ಅದು 1:2:1 ಅಲ್ವಾ. ಓಕೆ. ಇನ್ನು ಡೈಹೈಬ್ರಿಡ್ ಕ್ರಾಸಲ್ಲಿ ಏನಾಗುತ್ತೆ? 9:3:3:1. ಸೊ ಈ ಒಂದು ರೇಷ್ಯೋವನ್ನು, ಜಿನೋಟಿಪಿಕ್ ರೇಷ್ಯೋವನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಮೊನೋಹೈಬ್ರಿಡ್ ಕ್ರಾಸಿಗಾದರೆ 3:1, F2 ಅಲ್ಲಿ ಆದರೆ ಎಷ್ಟಾಗುತ್ತದು? 1:2:1. ಹಾಗೆ ಡೈಹೈಬ್ರಿಡ್ ಕ್ರಾಸ್ಗೆ ರೇಷ್ಯೋ ಎಷ್ಟಿರುತ್ತೆ? 9:3:3:1. ಓಕೆ. ವೆಲ್, ಸೊ ಇದು ಮೆಂಡೆಲ್ ಅವರು ಕೊಟ್ಟಂಥ ಒಂದು ಸಿದ್ಧಾಂತವಾಗಿದೆ. ಸೊ ಅದೇ ರೀತಿಯಾಗಿ ನಾವಿಲ್ಲಿ ನೆಕ್ಸ್ಟ್ ಕ್ರೋಮೋಸೋಮ್ಗಳ ಬಗ್ಗೆ ನೋಡ್ತೀವಿ. ಯಾವುದ್ರ ಬಗ್ಗೆ? ಕ್ರೋಮೋಸೋಮ್, ವರ್ಣತಂತುಗಳ ಬಗ್ಗೆ ನೋಡ್ತೀವಿ. ಸೊ ಸಾಮಾನ್ಯ ಕೋಶದಲ್ಲಿ ನಾವು ಎಷ್ಟು ವರ್ಣತಂತುಗಳಿದೆ ಅಂತ ಹೇಳ್ತೀವಿ? 46 ಕ್ರೋಮೋಸೋಮ್ಸ್ ಇರುತ್ತೆ ಅಂಥೇಳಿ ಕರಿತೀವಿ ಅಲ್ವಾ. ಅದೇ ರೀತಿ ಲಿಂಗಕೋಶದಲ್ಲಿ ಎಷ್ಟಿರುತ್ತೆ? ಅದು 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಈ 23 ಪೇರ್ಸಲ್ಲಿ 1 ಪೇರ್ ಕ್ರೋಮೋಸೋಮ್ನ ಏನಂತ ಕರಿತೀವಿ ನಾವು? ಸೆಕ್ಸ್ ಕ್ರೋಮೋಸೋಮ್ ಅಂಥೇಳಿ ಕರಿತೀವಿ. ಓಕೆ. ಸೊ 46 ಕ್ರೋಮೋಸೋಮ್ ಇರುತ್ತೆ ಸೆಲ್ಸಲ್ಲಿ. ಅದರಲ್ಲಿ 23 ಏನು ಕ್ರೋಮೋಸೋಮ್ಸ್ ಇರುತ್ತೋ ಇದನ್ನು ಏನು ಲಿಂಗಕೋಶಗಳಲ್ಲಿ ಇರುವಂಥ ಕ್ರೋಮೋಸೋಮ್ 23 ಪೇರ್ಸ್ ಇರುತ್ತೆ. ಸೊ ಆ 23ಯಲ್ಲಿ 22 + 1 ಅಂತೀವಿ. ಅಂದರೆ ಆ 1 ಪೇರ್ ಇದೆಯಲ್ಲ, ಲಾಸ್ಟ್ 1 ಪೇರ್, ಅದನ್ನು ನಾವು ಸೆಕ್ಸ್ ಕ್ರೋಮೋಸೋಮ್ ಅಂಥೇಳಿ ಕರಿತೀವಿ. ಸೊ ಇಲ್ಲಿ ನಾವು X ಆ್ಯಂಡ್ Y ಕ್ರೋಮೋಸೋಮ್ನ ಬರಿತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೆಕ್ಸ್ ಕ್ರೋಮೋಸೋಮ್ ಮತ್ತು ಒಂದು ಮಗು ಗಂಡು ಅಥವಾ ಹೆಣ್ಣು ಅಂತ ನಿರ್ಧಾರ ಮಾಡುವಂಥ ಕ್ರೋಮೋಸೋಮೆ ಯಾವುದಾಗಿರುತ್ತೆ? ಈ ಒಂದು ಒನ್ ಸೆಟ್ ಆಫ್ ಕ್ರೋಮೋಸೋಮ್, ಅದು X ಮತ್ತು Y ಕ್ರೋಮೋಸೋಮ್ಗಳಾಗಿರುತ್ತೆ. ಸೊ ಇದರಲ್ಲಿ ಮಗು ಹೆಣ್ಣು ಅಂತ ಹೇಳಿ ನಿರ್ಧಾರ ಮಾಡಬೇಕಾದ್ರೆ ಅದು X ಕ್ರೋಮೋಸೋಮ್. ಸೊ ಮಗು ಗಂಡು ಅಂತ ಹೇಳಿ ನಿರ್ಧಾರ ಮಾಡಬೇಕಂದ್ರೆ ಅದು ಯಾವ ಕ್ರೋಮೋಸೋಮ್ ಆಗಿರುತ್ತೆ? Y ಕ್ರೋಮೋಸೋಮ್ ಆಗಿರುತ್ತೆ. ಓಕೆ. ಸೆಕ್ಸ್ ಡಿಟರ್ಮಿನೇಷನ್ ಅಂತ ಹೇಳಿ ನೋಡ್ತೀವಿ ನಾವು. ಸೊ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ಒಂದು ಮಗುವಿನ ಸೆಕ್ಸ್, ವೆದರ್ ಇಟ್ ಈಸ್ ಅ ಮೇಲ್ ಆರ್ ಅ ಫಿಮೇಲ್, ಬಾಯ್ ಆರ್ ಅ ಗರ್ಲ್ ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡುವಂಥದ್ದು ಈ ಒಂದು Y ಕ್ರೋಮೋಸೋಮಿಂದ ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ. ಓಕೆ.
ಇನ್ನು ಈ ಕ್ಯಾರೆಕ್ಟರಿಸ್ಟಿಕ್ಸ್ ನಾವೇನು ಹೆರಿಡಿಟಿಯಲ್ಲಿ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್ ಅಂತ ಏನು ಹೇಳ್ತೀವಲ್ಲ, ಈ ಕ್ಯಾರೆಕ್ಟರಿಸ್ಟಿಕ್ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಅದು ಯಾವ ರೀಪ್ರೊಡಕ್ಷನಲ್ಲಿ ಮಾತ್ರ ಸಾಧ್ಯ? ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಮಾತ್ರ ಈ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗುತ್ತೆ? ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಸಾಕು. ಇದಿಷ್ಟು ನೀವು ಹೆರಿಡಿಟಿಯಲ್ಲಿ ನೆನ್ಪಿಡಬೇಕಾಗಿರುವಂತಹ ಅಂಶಗಳು. ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಹೆರಿಡಿಟಿ, ಸೊ ಫಾದರ್ ಆಫ್ ಅ ಜೆನೆಟಿಕ್ಸ್ ಯಾರು ಓದ್ತೀವಿ ನಾವು? ಮೆಂಡಲ್, ಗ್ರೆಗರ್ ಜಾನ್ ಮೆಂಡಲ್. ಸೊ ಮೆಂಡಲ್ ಅವರು ಎಕ್ಸ್ಪೆರಿಮೆಂಟಿಗೆ ಸೆಲೆಕ್ಟ್ ಮಾಡಿರುವಂತಹ ಪ್ಲ್ಯಾಂಟ್ ಯಾವುದಾಗಿತ್ತು? ಪೀ ಪ್ಲ್ಯಾಂಟ್ ಅಥವಾ ಬಟಾಣಿ ಗಿಡ ಆಗಿತ್ತು. ಸೊ ಅವರು ಆ ಪೀ ಪ್ಲ್ಯಾಂಟನ್ನು ಇಟ್ಕೊಂಡು ಎರಡು ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ಏಕತಳೀಕರಣ, ಇನ್ನೊಂದು ದ್ವಿತಳೀಕರಣ. ಮೊನೋ ಹೈಬ್ರಿಡ್ ಕ್ರಾಸ್, ಇನ್ನೊಂದು ಡೈಹೈಬ್ರಿಡ್ ಕ್ರಾಸ್. ಓಕೆ, ನಮಗೆ ಅದು ಚೆಕ್ಕರ್ ಬೋರ್ಡ್ ಎಲ್ಲ ಇದೆ ಬರೀಲಿಕ್ಕೆ, ಅದು ಯಾವುದೂ ಬೇಡ, ಬಟ್ ನಾವು ರೇಷಿಯೋವನ್ನು ನೆನ್ಪಿಟ್ಕೊಳ್ಳೋಣ. ಮೊನೋ ಹೈಬ್ರಿಡ್ ಕ್ರಾಸಲ್ಲಿ F1 ಜನ್ರೇಷನಲ್ಲಿರುವ ರೇಷಿಯೋ ಎಷ್ಟು? 3:1. F2 ಜನ್ರೇಷನಲ್ಲಿ ಬರುವಂಥದ್ದು 1:2:1. ಹಾಗೆ ಡೈಹೈಬ್ರಿಡ್ ಕ್ರಾಸ್ನ ರೇಷಿಯೋ ಎಷ್ಟಿದೆ? 9:3:3:1. ಓಕೆ, ಇನ್ನು ಕ್ರೋಮೋಸೋಮ್ಗಳ ಬಗ್ಗೆ ಅಧ್ಯಯನ ಮಾಡಿದಾಗ, ಸೊ ಕ್ರೋಮೋಸೋಮ್ 46 ಇರುತ್ತೆ. ಸೆಕ್ಸ್ ಸೆಲ್ಗಳಲ್ಲಿ ಎಷ್ಟಿರುತ್ತೆ? ಅದು 23 ಪೇರ್ಸ್ ಇರುತ್ತೆ. ಅದರಲ್ಲಿ 22+1, ಸೊ 1 ಪೇರ್ ಇದೆಯಲ್ಲ, ಅದನ್ನು ಏನಂತ ಕರಿತೀವಿ ನಾವು? ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ. ಸೊ ಈ ಸೆಕ್ಸ್ ಕ್ರೋಮೋಸೋಮ್ನ ನಾವು ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡ್ತೀವಿ. ಸೊ ಈ ಎಕ್ಸ್ ಆ್ಯಂಡ್ ವೈ ಏನು ಹೇಳ್ತೀವಲ್ಲ, ಅದರಲ್ಲಿ ಎಕ್ಸ್ ಕ್ರೋಮೋಸೋಮ್ ಇದು ದಿಸ್ ಈಸ್ ಮೆಂಟ್ ಫಾರ್ ಅ ಫಿಮೇಲ್ ಚೈಲ್ಡ್, ಆಮೇಲೆ ವೈ ಈಸ್ ಫಾರ್ ಅ ಮೇಲ್ ಚೈಲ್ಡ್. ಓಕೆ, ಸೊ ಅಲ್ಲಿ ಒಂದು ಬಾಯ್ ಬೇಬಿ ಅಥವಾ ಗರ್ಲ್ ಬೇಬಿ ಅಂತ ಐಡೆಂಟಿಫಿಕೇಶನ್ ಮಾಡಬೇಕು ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದೀಸ್ ಟು ಸೆಕ್ಸ್ ಕ್ರೋಮೋಸೋಮ್, ಎಕ್ಸ್ ಅಥವಾ ವೈ ಕ್ರೋಮೋಸೋಮ್ ಆಗಿರುತ್ತೆ. ಓಕೆ, ಸೊ ಈ ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮಲ್ಲಿ ನಿಮ್ಗೆ ಗೊತ್ತಿದೆ. ಸೊ ಗರ್ಲ್ಸಲ್ಲಿ ಇರುವಂಥದ್ದು ಓನ್ಲಿ ಎಕ್ಸ್ ಕ್ರೋಮೋಸೋಮ್, ಸೊ ಬಾಯಲ್ಲಿ ಇರುವಂಥದ್ದು ವೈ ಕ್ರೋಮೋಸೋಮ್. ಸೊ ವೆದರ್ ಅ ಬೇಬಿ ಬಾಯ್ ಆರ್ ಅ ಗರ್ಲ್ ಆಗುತ್ತೆ ಅಂದರೆ, ಸೊ ದಟ್ ಈಸ್ ಪ್ಯೂರ್ಲಿ ಡಿಪೆಂಡ್ ಆನ್ ಅ ಫಾದರ್. ಸೊ ಫಾದರಿಂದ ಎಕ್ಸ್ ಕ್ರೋಮೋಸೋಮ್ ಬಂತು ಅಂದರೆ, ಸೊ ದಟ್ ಬೇಬಿ ಈಸ್ ಎ ಗರ್ಲ್. ಫಾದರಿಂದ ವೈ ಕ್ರೋಮೋಸೋಮ್ ಬಂತು ಅಂದರೆ, ಸೊ ದಟ್ ಬೇಬಿ ಈಸ್ ಅ ಬಾಯ್ ಬೇಬಿ. ಓಕೆ, ಸೊ ಹಾಗಾಗಿ ವೈ ಕ್ರೋಮೋಸೋಮ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಅದೇ ಸೆಕ್ಸ್ ಡಿಟರ್ಮಿನೇಷನ್ ಮಾಡೋದು, ವೆದರ್ ಇಟ್ ಈಸ್ ಎ ಗರ್ಲ್ ಆರ್ ಇಟ್ ಈಸ್ ಅ ಬಾಯ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡುವಂಥ ಏನು ಹೆರಿಡಿಟಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಫ್ರಮ್ ಜನ್ರೇಷನ್ ಟು ಜನ್ರೇಷನ್, ಅದು ಓನ್ಲಿ ಇನ್ ದ ಕೇಸ್ ಆಫ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ಸೊ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮಾತ್ರ ಈ ರೀತಿಯಾದಂತಹ ಅನುವಂಶೀಯತೆ ಟ್ರಾನ್ಸ್ಫರ್ ಆಗುತ್ತೆ ಒಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ಗೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ತೀವಿ. ಓಕೆ, ವೆಲ್, ಸೊ ನೆಕ್ಸ್ಟ್ ಎವಲ್ಯೂಷನ್. ಓಕೆ, ಸೊ ಎವಲ್ಯೂಷನ್ ಅಂತಂದರೆ ಇಲ್ಲಿ ಏನಂತ ಕರಿತೀವಿ? ಜೀವ ವಿಕಾಸ ಅಂತ ಹೇಳಿ ಕರಿತೀವಲ್ಲ. ಸೊ ಇಲ್ಲಿ ಏನದು ವಿಕಾಸ, ಜೀವ ವಿಕಾಸ ಅಂದ್ರೇನು? ಸೊ ಎವಲ್ಯೂಷನ್ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡಿರುವಂಥ ವಿಜ್ಞಾನಿ ಯಾರಾಗಿದ್ದರು? ಡಾರ್ವಿನ್ ಅವರು ಆಗಿರ್ತಾರಲ್ವ. ಡಾರ್ವಿನ್ ಅವರು ಎವಲ್ಯೂಷನ್ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡ್ತಾರೆ. ಸೊ ಈ ಎವಲ್ಯೂಷನಲ್ಲಿ ನಾವು ಎರಡು ಇಂಪಾರ್ಟೆಂಟ್ ಆದಂತಹ ಡೆಫಿನೇಷನ್ಸ್ನ ನೋಡ್ತೀವಿ. ಯಾವುದದು? ಅನಲಾಗಸ್ ಆರ್ಗನ್, ಇನ್ನೊಂದು ಹೋಮೋಲೋಗಸ್ ಆರ್ಗನ್. ಓಕೆ, ಇದು ಕನ್ನಡದಲ್ಲಿ ಭಾರಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅನಲಾಗಸ್ ಅಂತಂದರೆ ಅದು ರಚನಾರೂಪಿ ಅಂಥೇಳಿ, ಹೋಮೋಲೋಗಸ್ ಅಂತಂದರೆ ಕಾರ್ಯರೂಪಿ ಅಂಥೇಳಿ ನಿಮಗೆ ಕೊಟ್ಟಿದ್ದಾರಲ್ಲ, ಅಲ್ಲಿ ಹೆಸರೇ ಹೇಳುತ್ತೆ. ರಚನಾರೂಪಿ ಅಂತಂದರೆ ರಚನೆ ಸೇಮ್ ಆಗಿ ಅಂದರೆ ಒಂದೇ ರೀತಿಯಾದ ಸ್ಟ್ರಕ್ಚರ್ ಇರುತ್ತೆ. ಕಾರ್ಯರೂಪಿ ಅಂತಂದರೆ ಒಂದೇ ರೀತಿಯಾದಂತಹ ಕಾರ್ಯಗಳು ಅಂದರೆ ಫಂಕ್ಷನ್ಸ್ ಇರುತ್ತೆ ಅಂಥೇಳಿ. ಬಟ್ ಇಂಗ್ಲೀಷಲ್ಲಿ ಅನಲಾಗಸ್ ಆ್ಯಂಡ್ ಹೋಮೋಲೋಗಸ್ ಅಂತಿದೆ. ಸೊ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್ಸ್ ನೋಡ್ಕೋಬೇಕು ಹೇಗೆ ಅಂತ. ಬಟ್ ಕನ್ನಡದಲ್ಲಿ ಹೆಸರು ನೋಡ್ತಿದ್ದ ಹಾಗೆ ನೀವು ಅದು ಡೆಫಿನೇಷನ್ನ ಬರಿಬೋದು ಈಸಿಯಾಗಿ. ಸೊ ಇಲ್ಲಿ ಅನಲಾಗಸ್ ಆರ್ಗನ್ ಅಂದರೆ ದೇ ಹ್ಯಾವ್ ದ ಸೇಮ್ ಆರಿಜಿನ್ ಆ್ಯಂಡ್ ಡಿಫ್ರೆಂಟ್ ಫಂಕ್ಷನ್. ಅಂದರೆ ಸೇಮ್ ಆರಿಜಿನ್ ಅಥವಾ ಸೇಮ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಫಂಕ್ಷನ್ಸ್ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನಾವು ಅನಲಾಗಸ್ ಅಂತ ಹೇಳಿ ಕರಿತೀವಿ. ಹಾಗೆ ಹೋಮೋಲೋಗಸ್ ಆರ್ಗನಲ್ಲಿ ಏನು ಬರುತ್ತೆ? ದೇ ಹ್ಯಾವ್ ಅ ಸೇಮ್ ಫಂಕ್ಷನ್ ಬಟ್ ಸ್ಟ್ರಕ್ಚರ್ ಏನಾಗಿರುತ್ತೆ ಅದರದ್ದು ಡಿಫ್ರೆಂಟ್ ಇರುತ್ತೆ. ಸೊ ಇದು ಡೆಫಿನೇಷನ್ಗೆ. ಹಾಗೆ ಎಕ್ಸಾಂಪಲ್ಸ್ ನೋಡಬೇಕು ನಾವು. ಅನಲಾಗಸ್ಗೆ ಯಾವ ಎಕ್ಸಾಂಪಲ್ ಕೊಡ್ತೀವಿ ನಾವು? ಅನಲಾಗಸ್ಗೆ ಲೈಕ್ ಸಿಮಿಲರ್ ಎಕ್ಸಾಂಪಲ್ ತೊಗೊಂಡ್ರೆ ನಮ್ಮ 4 ಆರ್ಮ್ ಅಂತ ಏನು ಹೇಳ್ತೀವಲ್ಲ ನಾವು, ಕೈ ಇರ್ಬೋದು. ಸೊ ದಿಸ್ ಈಸ್ ಸಿಮಿಲರ್ ಟು ಮೇ ಬಿ ಲಿಸರ್ಡಿನ 4 limbs ಇರ್ಬೋದು, ಫ್ರಾಗಿನ 4 limbs ಇರ್ಬೋದು, ಬರ್ಡ್ಸ್
ಬರ್ಡ್ಸಿನ 4 ವಿಂಗ್ಸ್ ಇರ್ಬೋದು. ಸೊ ಇವೆಲ್ಲವೂ ಏನು ದೇ ಆರ್ ಸ್ಟ್ರಕ್ಚರಲಿ ಸಿಮಿಲರ್ ಇರುತ್ತೆ, ಬಟ್ ಫಂಕ್ಷನ್ ವೈಸ್ ಏನಾಗಿದೆ ದೇ ಆರ್ ಡಿಫ್ರೆಂಟ್. ಈಗ ಬರ್ಡ್ಸ್ ತೊಗೊಳ್ಳಿ, ಬರ್ಡ್ಸ್ ಏನು ಯೂಸ್ ಮಾಡುತ್ತೆ, ಫ್ಲೈಗೆ ಯೂಸ್ ಮಾಡುತ್ತೆ, ಬಟ್ ನಾವು ಹಾರೋದಿಲ್ಲ. ನಾವು ನಮ್ಮ ಕೈನ ಏನಕ್ಕೆ ಯೂಸ್ ಮಾಡ್ತೀವಿ, ಫಾರ್ ಹೋಲ್ಡಿಂಗ್ ದ ಡಿಫ್ರೆಂಟ್ ಪರ್ಪಸಸ್. ಬಟ್ ಸ್ಟ್ರಕ್ಚರಲಿ ಏನಾಗಿದೆ ಇವೆಲ್ಲವೂ ಸೇಮ್ ಇದೆ, ಬಟ್ ಫಂಕ್ಷನಲಿ ಡಿಫ್ರೆಂಟ್ ಇರುತ್ತೆ. ಸೊ ಅಂಥದನ್ನು ಏನಂತ ಕರಿತೀವಿ ನಾವು, ಅನಲಗಸ್ ಆರ್ಗನ್ ಅಂತ ಹೇಳಿ ಕರಿತೀವಿ. ಇನ್ನು ಹೋಮೋಲೋಗಸ್ ಆರ್ಗನ್ಗೆ ಎಕ್ಸಾಂಪಲ್ ಬಂದು ವಿಂಗ್ಸ್ ಆಫ್ ಎ ಬರ್ಡ್ಸ್ ಆ್ಯಂಡ್ ಅ ಬ್ಯಾಟ್ ಅಂತ ಹೇಳಿ ತಗೋತಾರೆ ಎಕ್ಸಾಂಪಲ್. ಯಾವುದು, ವಿಂಗ್ಸ್ ಆಫ್ ಬರ್ಡ್ಸ್ ಆ್ಯಂಡ್ ವಿಂಗ್ಸ್ ಆಫ್ ಅ ಬ್ಯಾಟ್. ಓಕೆ, ಸೊ ಇಲ್ಲಿ ಫಂಕ್ಷನಲಿ ದೇ ಆರ್ ಸೇಮ್, ಬಟ್ ಸ್ಟ್ರಕ್ಚರಲಿ ದೇ ಆರ್ ಡಿಫ್ರೆಂಟ್. ಅಂದರೆ ವಿಂಗ್ಸ್ ಆಫ್ ಅ ಬರ್ಡ್ಸ್ ಮತ್ತು ವಿಂಗ್ಸ್ ಆಫ್ ಅ ಬ್ಯಾಟ್ ಫಂಕ್ಷನ್ ಎರಡರದ್ದು ಸೇಮ್, ಏನು, ಫ್ಲೈಯಿಂಗ್. ಬಟ್ ಸ್ಟ್ರಕ್ಚರಲಿ ನಾವು ಅದ್ರದ್ದು ಇಂಟರ್ನಲ್ ಸ್ಟ್ರಕ್ಚರ್ ನೋಡಿದ್ರೆ ಎರಡರದ್ದು ಸ್ಟ್ರಕ್ಚರ್ ಏನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನು ಹೋಮೋಲೋಗಸ್ ಆರ್ಗನ್ ಅಂತ ಹೇಳಿ ಕರಿತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಡೆಫಿನೇಷನ್ಸ್ ಕಮ್ ಎಕ್ಸಾಂಪಲ್ಸ್. ನೀವು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು, ಡೆಫಿನೇಷನು ಮತ್ತು ಎಕ್ಸಾಂಪಲ್, ಅನಲಗಸ್ ಡೆಫಿನೇಷನ್ ಆ್ಯಂಡ್ ಹೋಮೋಲೋಗಸ್ ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್ಸ್. ಓಕೆ, ವೆಲ್, ಸೊ ಇದಾದ ನಂತರ ನಾವು ಎವಲ್ಯೂಷನ್ಸಲ್ಲಿ ನೋಡುವಂಥದ್ದು ಫಾಸಿಲ್ಸ್ ಅಂತ ಹೇಳಿ ನೋಡ್ತೀವಲ್ವ, ಪಳೆಯುಳಿಕೆಗಳು ಅಂತ ಹೇಳಿ. ಸೊ ಈಗ ಫಾಸಿಲ್ಸ್ಗಳನ್ನು ನಾವು ಸ್ಟಡಿ ಮಾಡ್ತೀವಿ ಅಥವಾ ಸ್ಟಡಿ ಮಾಡಬೇಕು ಅಂದರೆ ಏನು ಮಾಡಬೇಕು, ಸೊ ವಿ ಹ್ಯಾವ್ ಟು ಡೂ ದ ಎಕ್ಸ್ಕವೇಷನ್ ಅಲ್ವಾ, ಭೂಮಿಯನ್ನು ಡಿಗ್ ಮಾಡಬೇಕು ನಾವು. ಸೊ ಡಿಗ್ ಮಾಡಿದಾಗ ನಮಗೆ ಅಲ್ಲಿ ವೆರೈಟೀಸ್ ಆಫ್ ಫಾಸಿಲ್ಸ್ಗಳು ಸಿಗುತ್ತೆ. ಸೊ ಯಾವ ಫಾಸಿಲ್ಸ್ಗಳು ನಾವೀಗ ಭೂಮಿಯನ್ನು ಎಕ್ಸ್ಕವೇಟ್ ಮಾಡಬೇಕಾದ್ರೆ, ಇಫ್ ದ ಫಾಸಿಲ್ಸ್ ಈಸ್ ಅಪಿಯರ್ ಇನ್ ಅ ಅಪ್ಪರ್ ಲೇಯರ್, ಅಂದರೆ ಆ ಮಣ್ಣಿನಲ್ಲಿ ತುಂಬ ಮೇಲ್ಭಾಗಕ್ಕೆ ನಮಗೇನಾದರೂ ಫಾಸಿಲ್ಸ್ಗಳು ಸಿಕ್ಕಿದೆ ಅಂದರೆ ದಟ್ ಮೀನ್ಸ್ ಅಲ್ಲಿ ಡಿಕಂಪೋಸಿಷನ್ ಆಗಿ ಭಾರಿ ವರ್ಷ ಆಗಿಲ್ಲ ಅಂತ ಅರ್ಥ. ಅಂದರೆ ಒಂದು 10-15 ವರ್ಷ ಅಥವಾ ಒಂದು 100 ವರ್ಷದ ಹಿಂದೆ ಆಗಿರುವಂಥ ಒಂದು ಫಾಸಿಲ್ಸ್ ಅಂತ. ತುಂಬ ಭೂಮಿಯನ್ನು ಡಿಗ್ ಮಾಡಿ ತುಂಬ ಆಳದಲ್ಲಿ ಏನಾದರೂ ಫಾಸಿಲ್ ಸಿಕ್ತು ಅಂತಂದರೆ ದಟ್ ಮೀನ್ಸ್ ಅದು ಏನಾಗಿದೆ, ಡಿಕಂಪೋಸಿಷನ್ ಆಗಿಬಿಟ್ಟು ಅಥವಾ ಫಾಸಿಲ್ ಫಾರ್ಮೇಷನ್ ಆಗಿ ಅನೇಕ ವರ್ಷಗಳು ಆಗಿದೆ ಅಂಥೇಳಿ ನಾವು ಕಂಡುಹಿಡಿತೀವಿ. ಅಂದರೆ ದಟ್ ಮೀನ್ಸ್ ಇಲ್ಲಿ ನಿಮ್ಗೆ ಏನು ಕ್ವೆಶನ್ಸ್ ಅರೈಸ್ ಆಗುತ್ತಂದರೆ, ನಾವು ಭೂಮಿಯನ್ನು ಎಕ್ಸ್ಕವೇಟ್ ಮಾಡೋ ಆಧಾರದ ಮೇಲೆ ಸೊ ನಾವು ಫಾಸಿಲ್ಸ್ಗಳನ್ನು ಹೇಗೆ ಕಂಡುಹಿಡಿತೀವಿ, ಲೈಕ್ ಮೇ ಬಿ ಫ್ಯೂ ಇಯರ್ಸ್ ಎಗೋ ಅಥವಾ 1000 years ಎಗೋನೋ ಅಥವಾ ಇನ್ನೂ ತುಂಬ ವರ್ಷಗಳ ಹಿಂದಿನ ಫಾಸಿಲ್ಸ್ಗಳ ಅಂಥೇಳಿ ನಾವು ಅದನ್ನು ಐಡೆಂಟಿಫಿಕೇಷನ್ ಮಾಡ್ತೀವಿ. ಓಕೆ, ಸೊ ಅದೇ ರೀತಿ ಫಾಸಿಲ್ಸ್ ಆದ ನಂತರ ಬರುವಂಥದ್ದು ಯಾವುದು ಅಂತಂದರೆ ಕಾರ್ಬನ್ ಡೇಟಿಂಗ್ ಅಂಥೇಳಿ ಕರೀತಾರೆ. ಹೌದು, ಕಾರ್ಬನ್ ಡೇಟಿಂಗ್ ಅಂಥೇಳಿ. ಏನಿದು ಕಾರ್ಬನ್ ಡೇಟಿಂಗ್? ಸೊ ನಾವಿಲ್ಲಿ ಕಾರ್ಬನ್ನನ್ನು ಯೂಸ್ ಮಾಡ್ತೀವಿ ಏನಕ್ಕೆ, ಟು ಫೈಂಡ್ ಔಟ್ ದ ಏಜ್ ಆಫ್ ದ ಫಾಸಿಲ್ಸ್. ಅಂದರೆ ಫಾಸಿಲ್ಗಳ ಏಜನ್ನು, ಅಂದರೆ ಯಾವಾಗ ಎಕ್ಸಾಕ್ಟಾಗಿ ಫಾಸಿಲ್ ಫಾರ್ಮೇಷನ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸೊ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ಕಾರ್ಬನ್ 14 ಅಂತಕ್ಕಂಥ ಒಂದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟನ್ನು ನಾವಲ್ಲಿ ಅದರ ಏಜನ್ನು, ಫಾಸಿಲ್ ಏಜನ್ನು ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಫಾಸಿಲ್ ಏಜನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸೊ ಯಾವುದನ್ನು ಯೂಸ್ ಮಾಡ್ತೀವಿ, ಕಾರ್ಬನ್ 14 ಯೂಸ್ ಮಾಡ್ಕೊತೀವಿ. ಓಕೆ, ಸೊ ಇದು ಕೂಡ ನಾವು ಎವಲ್ಯೂಷನಲ್ಲಿ ನೋಡಬೇಕಾಗಿರುವಂಥದ್ದು. ಸೊ ಇದಿಷ್ಟು ನೀವು ಎವಲ್ಯೂಷನಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಕಾನ್ಸೆಪ್ಟ್ಸ್ಗಳು. ಇಲ್ಲಿ ಮತ್ತೇನು ಜಾಸ್ತಿ ಯಾವ ಡೆಫಿನೇಷನ್ಸು ಇಲ್ಲ. ಸೊ ಇದಿಷ್ಟೇ ಡೆಫಿನೇಷನ್ಸ್ಗಳನ್ನು ನೀವು ನೋಡಿಕೊಂಡ್ರೆ ನಿಮಗಲ್ಲಿ ಫಾಸಿಲ್ಸ್ ಬಗ್ಗೆ, ಎವಲ್ಯೂಷನ್ ಬಗ್ಗೆ ಮತ್ತು ಹೆರಿಡಿಟಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಒಂದ್ಸಲ ರಿಕಾಲ್ ಮಾಡೋಣ. ಸೊ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಚಾಪ್ಟ್ರಲ್ಲಿ ನಾವು ನೆನ್ಪಿಡಬೇಕಾಗಿರುವಂಥ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಸ್ ಯಾವುದು? ಸೊ ಮೊದಲನೇದಾಗಿ ಹೆರಿಡಿಟಿ, ಅದು ಸೊ ದ ವರ್ಕ್ ಇದ್ರ ಬಗ್ಗೆ ಹೆರಿಡಿಟಿ ಬಗ್ಗೆ ವರ್ಕ್ ಮಾಡಿರುವಂತಹ ಸೈಂಟಿಸ್ಟ್ ನೇಮ್ ಯಾರದು? ಮೆಂಡೆಲ್. ಸೊ ಹಿ ಸೆಲೆಕ್ಟೆಡ್ ದ ಪ್ಲ್ಯಾಂಟ್. ಯಾವ ಪ್ಲ್ಯಾಂಟನ್ನು ಸೆಲೆಕ್ಟ್ ಮಾಡಿದರು? ಪೀ ಪ್ಲ್ಯಾಂಟನ್ನು. ಸೊ ಹಾಗೆ ಅಲ್ಲಿ 2 ರೀತಿಯಾದಂತಹ ಕ್ರಾಸಿಂಗ್ ಮಾಡ್ತಾರೆ, ಒಂದು ಮೊನೋಹೈಬ್ರಿಡ್, ಇನ್ನೊಂದು ಡೈಹೈಬ್ರಿಡ್. ಸೊ ರೇಷ್ಯೋ ತೊಗೋತೀವಿ. ಮೊನೋಹೈಬ್ರಿಡ್ ರೇಷ್ಯೋ ಆದರೆ 3:1, ಯಾವುದರಲ್ಲಿ? F1ನಲ್ಲಿ. F2 ಅಲ್ಲಾದರೆ 1:2:1. ಸೊ ಹಾಗೆ ಡೈಹೈಬ್ರಿಡ್ ಕ್ರಾಸಲ್ಲಿ ರೇಷ್ಯೋ ಎಷ್ಟು ತೊಗೋತೀವಿ? 9:3:3:1. ಓಕೆ, ಹಾಗೆ ಕ್ರೋಮೋಸೋಮಲ್ಲಿ 46 ಕ್ರೋಮೋಸೋಮ್ ಇದೆ. ಸೊ ನಾವು ಸೆಕ್ಸ್ ಕ್ರೋಮೋಸೋಮ್, ಸೆಕ್ಸ್ ಸೆಲ್ಗಳಲ್ಲಿ 23 ಪೇರ್ಸ್ ಇರುತ್ತೆ. ಸೆಕ್ಸ್ ಕ್ರೋಮೋಸೋಮ್ ಎಷ್ಟು? 1 ಸೆಟ್ ಇರುತ್ತೆ. ಸೊ ಯಾವುದದು? ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್. ಸೊ ಆ ಚೈಲ್ಡ್, ವೆದರ್ ಇಟ್ ಇಸ್ ಅ ಬಾಯ್ ಚೈಲ್ಡ್ ಆರ್ ಅ ಗರ್ಲ್ ಚೈಲ್ಡ್ ಅಂತ ಹೇಳಿ ಹೇಳುವಂಥ ಕ್ರೋಮೋಸೋಮ್ಗಳೇ ಎಕ್ಸ್ ಮತ್ತು ವೈ. ಎಕ್ಸ್ ಆಗಿದ್ರೆ ಗರ್ಲ್ ಚೈಲ್ಡ್, ವೈ ಆಗಿದ್ರೆ ದಟ್ ಈಸ್ ಬಾಯ್ ಚೈಲ್ಡ್. ಓಕೆ, ಇನ್ನು ಎವಲ್ಯೂಷನಿಗೆ ಬಂದರೆ, ಸೊ ಎವಲ್ಯೂಷನ್ ಬಗ್ಗೆ ವರ್ಕ್ ಮಾಡಿರುವಂಥವರು ಡಾರ್ವಿನ್. ಸೊ ನಾವಲ್ಲಿ 2 ಡೆಫಿನೇಷನ್ ಓದ್ತೀವಿ, ಎನಾಲೋಗಸ್ ಮತ್ತು ಹೋಮೋಲೋಗಸ್. ಎನಾಲೋಗಸ್ ಅಂತಂದರೆ ಸೇಮ್ ಆರಿಜಿನ್ ಆರ್ ಅ ಸೇಮ್ ಸ್ಟ್ರಕ್ಚರ್
ಸ್ಟ್ರಕ್ಚರ್ ಆ್ಯಂಡ್ ಡಿಫ್ರೆಂಟ್ ಫಂಕ್ಷನ್ಸ್. ಎಕ್ಸಾಂಪಲ್ ಬಂದುಬಿಟ್ಟು ಸೊ ನಮ್ಮ ಆರ್ಮ್ಸ್ ಇರ್ಬೋದು, ಅಥವಾ ಫೋರ್ ಲಿಮ್ಸ್ ಆಫ್ ಫ್ರಾಗ್ ಇರ್ಬೋದು, ಲಿಸರ್ಡ್ ಇರ್ಬೋದು, ಹಾರ್ಸ್ ಇರ್ಬೋದು. ಸೊ ದೀಸ್ ಆರ್ ದ ಎಕ್ಸಾಂಪಲ್. ಹೋಮೋಲೋಗಸ್ ಆರ್ಗನ್ಸ್ ಅಂದರೆ ದೇ ಹ್ಯಾವ್ ಅ ಸೇಮ್ ಫಂಕ್ಷನ್ ಬಟ್ ಡಿಫರೆಂಟ್ ಸ್ಟ್ರಕ್ಚರ್. ಎಕ್ಸಾಂಪಲ್ ವಿಂಗ್ಸ್ ಆಫ್ ಅ ಬರ್ಡ್ಸ್ ಆ್ಯಂಡ್ ವಿಂಗ್ಸ್ ಆಫ್ ಬರ್ಡ್ಸ್ ಆ್ಯಂಡ್ ಬ್ಯಾಟ್ಸ್. ಓಕೆ, ಇನ್ನು ಫಾಸಿಲ್ಸ್ ಬಗ್ಗೆ ಓದಬೇಕಾದ್ರೆ ಸೊ ಫಾಸಿಲ್ಸ್ಗಳ ಎಕ್ಸ್ಕವೇಷನ್ ಆಧಾರದ ಮೇಲೆ ಸೊ ನಾವು ಅದು ಯಾವಾಗ ಫಾಸಿಲ್ ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಹೇಳ್ತೀವಿ. ಹಾಗೆ ಎಕ್ಸಾಕ್ಟಾಗಿ ಫಾಸಿಲ್ ಏಜನ್ನು ಕಂಡುಹಿಡಿಬೇಕು ಅಂತಂದರೆ ಸೊ ಯಾವ ಟೆಕ್ನಿಕ್ ಯೂಸ್ ಮಾಡ್ತೀವಿ? ಕಾರ್ಬನ್ ಡೇಟಿಂಗ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಫಾಸಿಲ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವೆಶನ್ ಬರುತ್ತೆ. ಯಾವುದು ಅಂದರೆ ಹೋಮೋಸೇಪಿಯನ್ ಅಂತ ಹೇಳಿ ಹೇಳ್ತೀವಲ್ಲ. ಹೋಮೋಸೇಪಿಯನ್ಸ್ ಅಂದರೆ ಇದು ಮನುಷ್ಯನ ತಳಿ ಹೋಮೋಸೇಪಿಯನ್. ಸೊ ಹೋಮೋಸೇಪಿಯನ್ಗಳಲ್ಲಿ ನಾವು ಎವಲ್ಯೂಷನ್ಗಳು ಹೇಗಾಯಿತು ಅಂದರೆ ಮನುಷ್ಯ ಹೇಗೆ ಹುಟ್ಟಿದ ಅಂಥೇಳಿ ನಾವು ಸ್ಟಡಿ ಮಾಡ್ತಾ ಬಂದರೆ ಸೊ ನಮ್ಮ ಮೊದಲ ಆನ್ಸಿಸ್ಟರ್ಸ್ ನಮಗೆ ಎಲ್ಲಿ ಸಿಗ್ತಾರೆ ಅಂತಂದರೆ ಆಫ್ರಿಕಾದಲ್ಲಿ ಸಿಗುತ್ತೆ. ಓಕೆ, ಸೊ ಹೋಮೋಸೇಪಿಯನ್ಸಿನ ಮೊದಲ ಫುಟ್ ಪ್ರಿಂಟ್ಸ್ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಆಫ್ರಿಕಾದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಾವು ಅದನ್ನು ಸ್ಟಡಿ ಮಾಡ್ತಾ ಹೇಗೆ ಮನುಷ್ಯನ ತಳಿ ಎವಲ್ಯೂಷನ್ ಆಯಿತು, ಯಾವ್ಯಾವ ರೀತಿಯಾಗಿ ಮನುಷ್ಯ ಡೆವಲಪ್ ಆಗ್ತಾ ಬಂದ ಅಂಥೇಳಿ ನೆಕ್ಸ್ಟ್ ನಾವು ಅದನ್ನು ನೋಡ್ತಾ ಬರ್ತೀವಿ. ಸೊ ಅದು ನಿಮಗಿಲ್ಲ, ಹಿಂದಿನ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಇತ್ತು, ಲೈಕ್ ರಾಮಾಪಿಥಿಕಸ್, ಆಸ್ಟ್ರೇಲಿಯೋಪಿಥಿಕಸ್ ಅಥವಾ ಜಿನ್ಸಾಂಥ್ರೋಪಸ್, ಡ್ರಯೋಪಿಥಿಕಸ್ ಅವೆಲ್ಲ ಇತ್ತು. ಬಟ್ ಈ ವರ್ಷ ಅದೇನೂ ಇಲ್ಲ, ಯಾವ ಕಾನ್ಸೆಪ್ಟೂ ಇಲ್ಲ ನಿಮ್ಗೆ ಆ ಚಾಪ್ಟ್ರಲ್ಲಿ. ಸೊ ಇಲ್ಲಿರೋಂಥದ್ದು ಒಂದೇ ಒಂದು ವರ್ಡ್. ಸೊ ಮನುಷ್ಯನ ಸೈಂಟಿಫಿಕ್ ನೇಮ್ ಹೋಮೋಸೇಪಿಯನ್ ಅಂತ ಏನು ಹೇಳ್ತೀವಲ್ಲ, ಸೊ ಈ ಹೋಮೋಸೇಪಿಯನನ್ನು ಮೊದಲ ಫುಟ್ ಪ್ರಿಂಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಎವಲ್ಯೂಷನ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಅದು ಆಫ್ರಿಕಾದಿಂದ ಸ್ಟಾರ್ಟ್ ಆಯಿತು. ಓಕೆ, ಇದು ನೀವು ಎವಲ್ಯೂಷನಲ್ಲಿ ನೋಡ್ಕೋಬೇಕಾಗಿರೋದು. ಸೊ ಇದಿಷ್ಟು ಪಾಯಿಂಟ್ಸ್ ನಾನು ಏನು ಬೋರ್ಡಲ್ಲಿ ಬರೆದಿದ್ದೀನಲ್ಲ, ಇದಿಷ್ಟು ಪಾಯಿಂಟ್ಸನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ಇದರಲ್ಲೇ ನಿಮಗೆ 1 ಅಂಕದ ಪ್ರಶ್ನೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ PDF ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಒಂದು ಸಲ ನೋಡ್ಕೊಳ್ಳಿ, ಕ್ಲಿಯರಾಗಿ ಅಭ್ಯಾಸ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕ್ವೆಶನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಪಾಠವನ್ನು ನಿಮಗೆ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.